ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 20/1/2024. ಈ ದಿನದ ದ್ವಾದಶ ರಾಶಿಯ ಮಾರ್ಗದರ್ಶನಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೊದಲನೆಯದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಾಧಿಪತಿಯಾದಂಥವನು ಲಾಭಭಾವದಲ್ಲಿರುವಂಥದ್ದು, ರಾಶಿಯಲ್ಲಿಯೇ ಚಂದ್ರನ ಉದಯ ಆಗಿರುವಂಥದ್ದು, ಗುರುವಿನ ಉದಯ ಆಗಿರುವಂಥದ್ದು, ಸಪ್ತಮದಲ್ಲಿ ಮಾಂದಿಯ ಉದಯ, ನವಮದಲ್ಲಿ ಚತುರ್ಗ್ರಹಗಳ ಉದಯ ಸ್ಥಿತಿ ಹೇಳುವಂಥದ್ದು ಗ್ರಹ ಲಕ್ಷಣಗಳು. ಸೊ ವೃತ್ತಿಯಲ್ಲಿ ತುಂಬ ಚಂದದ ಫಲಗಳು ಹೇಳುವಂಥದ್ದು, ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗಲಿಕ್ಕಿದೆ. ಜೊತೆಯಲ್ಲಿ ಆರ್ಥಿಕ ಆದಾಯವೂ ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿ ಇರುವುದರ ಜೊತೆಗೆ ಅದಕ್ಕೆ ಅನುಗುಣವಾದಂತಹ ನಷ್ಟಫಲಗಳು ಕೂಡ ಕಂಡುಬರ್ತಾ ಇದೆ. ಪಾಪಗ್ರಹ ನಷ್ಟಭಾವದಲ್ಲಿ ಉದಯವನ್ನು ಕೊಟ್ಟದ್ದಾದ್ದರಿಂದ ವ್ಯಯದ ಫಲವೂ ಕೂಡ ನಿಮಗೆ ಅದೇ ರೀತಿಯಲ್ಲಿ ಇರುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭ ಕಾಲ ಅಂತ ಹೇಳ್ಬೋದು. ಒಳ್ಳೆಯ ಅನುಭವಗಳು ನಿಮಗೆ ಮನಸ್ಸು, ಬುದ್ಧಿ, ಶರೀರ ಇದೆಲ್ಲವೂ ಕೂಡ ನಿಮ್ಮ ವಿದ್ಯಾರ್ಜನೆಗೆ ಪೂರಕವಾಗಿರುವುದರ ಜೊತೆಗೆ ಪ್ರಯತ್ನಕ್ಕೆ ತಕ್ಕುದಾದಂತಹ ಫಲಗಳು ಕೂಡ ನಿಮ್ಮ ಪಾಲಿಗೆ ಪ್ರಾಪ್ತವಾಗುವಂತಹ ಎಲ್ಲ ಯೋಗಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಜೊತೆಯಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಅನುಭವ ಹೇಳುವಂಥದ್ದು ಕೂಡ ನಿಮಗಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಈ ದಿನ ಗೋಸೇವೆಯನ್ನು ಮಾಡಿ ದೈನಂದಿನವಾದಂತಹ ಚಟುವಟಿಕೆಗಳನ್ನು ಆರಂಭ ಮಾಡಿದರೆ ಒಂದಷ್ಟು ಒಳ್ಳೆಯ ಅನುಭವಗಳನ್ನು ತಾವುಗಳು ಈ ದಿನ ಕಾಣಬಹುದು ಅಂತ ಅನಿಸುತ್ತೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಶನಿಯ ಉದಯ ಹೇಳುವಂಥದ್ದು, ಭಾಗ್ಯಾಧಿಪತಿ ಕರ್ಮದಲ್ಲಿ ಉದಯವನ್ನು ಕೊಟ್ಟದ್ದು ಹೇಳುವಂಥದ್ದೇನಿದೆ ಅದು ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ಮೋಡದ ಫಲ ಅಂತಲೇ ಹೇಳ್ಬೋದು. ಅಂತಂದರೆ ತಾವೇನು ಪ್ರಯತ್ನ ಮಾಡ್ತೀರಿ ಅದಕ್ಕೆ ಸರಿಯಾದ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ. ಜೊತೆಯಲ್ಲಿ ಅನಿರೀಕ್ಷಿತವಾಗಿ ಒಂದಷ್ಟು ಧನಾಗಮನ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅಂತಹ ಒಂದು ಲಕ್ಷಣಗಳುಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಹಾಗೆ ಒಂದು ಹಂತದ ತೃಪ್ತಿಯ ಅನುಭವ ಹೇಳುವಂಥದ್ದಕ್ಕೆ ಸೀಮಿತವಾಗಿರ್ತದೆ ಅಂತ. ಕೌಟುಂಬಿಕವಾಗಿ ಮತ್ತು ಸಾಂಸಾರಿಕವಾಗಿ, ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿ, ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಜೊತೆಯಲ್ಲಿ ನರಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವೇದನೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಏನು ಮಾಡಬೇಕು ಕೇಳಿದರೆ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗ್ತದೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದ ಪರಿಸ್ಥಿತಿ ಹೇಳುವಂಥದ್ದು ನಿಮಗೆ ಇಷ್ಟ ಆಗುವಂತಹ ಸ್ಥಿತಿ ಇರುವುದಿಲ್ಲ, ಸಮಾಧಾನ ಕೊಡುವಂತಹ ಸ್ಥಿತಿ ಇರುವುದಿಲ್ಲ. ಆದರೆ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳಾಗದೆ ಪ್ರಗತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳುಂಟು. ಸಾಂಸಾರಿಕ ಜೀವನದಲ್ಲಿ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು, ಪರಿಸ್ಥಿತಿ ಸರಿಯಿಲ್ಲದೆ ಇರುವಂತಹ ಒಂದು ಅನುಭವಗಳು ಹೇಳುವಂಥದ್ದು, ಭಿನ್ನಾಭಿಪ್ರಾಯ, ಭೇದ ಅಭಿಪ್ರಾಯ ಇಂತಹ ಲಕ್ಷಣಗಳೆಲ್ಲ ಕಂಡುಬರ್ತಾ ಇದೆ. ಕೌಟುಂಬಿಕ ಜೀವನದಲ್ಲಿ ಸುಧಾರಣೆಗಳು ಹೇಳುವಂಥದ್ದು ಇರ್ತದೆ. ಮಕ್ಕಳಿಗೆ ಶುಭ ಕಾಲ ಅಂತ ಹೇಳ್ಬೋದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಫಲ ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ಮಕ್ಕಳಿಂದಲೂ ಕೂಡ ತಂದೆ ತಾಯಿಗೆ ಸಂತೋಷ ಸಿಗಬಹುದಾದಂತಹ ಒಂದು ಪ್ರಕ್ರಿಯೆ ಏರ್ಪಡುವಂತಹ ಸಾಧ್ಯತೆಗಳಿದ್ದಾವೆ. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸೊ ದೂರದ ಪ್ರಯಾಣದಂತಹ ಅನುಭವಗಳಾಗುವಂಥದ್ದು, ಅಂತಹ ತೀರ್ಮಾನಗಳಾಗುವಂಥದ್ದು, ಪ್ರಯಾಸಗಳಾಗುವಂಥದ್ದು ಅಂತಹ ಅನುಭವಗಳೆಲ್ಲ ನಿಮಗೆ ಈ ದಿನ ಇರುವಂಥದ್ದು. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗ್ತದೆ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಅತ್ಯಂತ ಶುಭದಾಯಕವಾದಂತಹ
ಪ್ರಗತಿದಾಯಕವಾದಂತಹ ಅಭಿವೃದ್ಧಿದಾಯಕವಾದಂತಹ ಒಂದು ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಆರ್ಥಿಕತೆಯ ಆದಾಯವು ಕೂಡ ಯಾವುದೇ ರೀತಿ ತೊಂದರೆಗಳಿಲ್ಲದೇ ಇರುವಂತಹ ಸ್ಥಿತಿಯ ಅನುಭವಗಳು ಹೇಳುವಂಥದ್ದುಂಟು. ಸಾರ್ವತ್ರಿಕ ಬದುಕಿನಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಎಲ್ಲಿಯೋ ಸಮಾಜಮುಖಿಯಾದಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತೀರಿ, ಅಥವಾ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ತಮ್ಮನ್ನು ತಾವು ಸಮಾಜದ ಮುಂದೆ ಇಟ್ಟುಕೊಂಡಿರ್ತೀರಿ. ಅಂತಹ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅವಶ್ಯಕತೆ ಇದೆ. ಸೊ ಎಚ್ಚರಿಕೆಯಿಂದ ವ್ಯವಹರಿಸಿ ಅನ್ನುವಂಥದ್ದಷ್ಟೇ ಸೀಮಿತ. ಕಾರಣ ಏನು ಕೇಳಿದರೆ, ಕಾನೂನಾತ್ಮಕವಾದಂತಹ ತೊಂದರೆಗಳು, ಹಿತಶತ್ರುಗಳ ಬಾಧೆಗಳು, ನಮ್ಮ ಮೇಲೆ ಅಭಿಪ್ರಾಯಗಳು, ಮಿಶ್ರಾಭಿಪ್ರಾಯಗಳಿರ್ತದೆ. ಒಬ್ಬ ವ್ಯಕ್ತಿಯ ಮೇಲೆ ಪೂರ್ಣ ಸರ್ವಾಂಗೀಣವಾದಂತಹ ಒಳ್ಳೆಯ ಅಭಿಪ್ರಾಯ ಇರಬೇಕು ಅಂತ ಏನಿಲ್ಲ. ಒಂದು ಹಂತದಲ್ಲಿ ಅತ್ಯಂತ ಹತ್ತಿರದಲ್ಲಿರುವಂಥವರ ಅಭಿಪ್ರಾಯವೇ ಬೇರೆ, ದೂರದಿಂದ ಗಮನಿಸುವಂಥವರ ಅಭಿಪ್ರಾಯವೇ ಬೇರೆ, ಅಥವಾ ಮಧ್ಯಭಾಗದಲ್ಲಿ ನಿಂತು ಗಮನಿಸುವವರ ಅಭಿಪ್ರಾಯವೇ ಬೇರೆ. ಕೆಲವರು ಒಪ್ಪಿಕೊಳ್ಳುವವರು, ಕೆಲವರು ದ್ವೇಷಿಸುವವರು, ಕೆಲವರು ನೆಗ್ಲೆಕ್ಟ್ ಮಾಡುವವರು, ಹೀಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿರ್ತದೆ. ಹಾಗಾಗಿ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಿ. ಶಿವಸಹಸ್ರನಾಮವನ್ನು ಪಠನ ಮಾಡಿ. ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗುತ್ತದೆ. ಇನ್ನು ಸಿಂಹರಾಶಿ, ಕರ್ಮಕ್ಷೇತ್ರದಲ್ಲಿ ಚೆನ್ನಾಗಿರುವಂತಹ ಫಲಗಳು, ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಗೆ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು, ಆರ್ಥಿಕ ಆದಾಯದಲ್ಲಿಯೂ ಕೂಡ ಒಂದು ಒಳ್ಳೆಯ ಹಂತದ ಫಲಗಳು ಹೇಳುವಂಥದ್ದು, ಹೊಸ ಥರದ ಚಿಂತನೆ, ಮತ್ತು ಸಂಸ್ಥೆಗಳನ್ನು ಹೊಂದಿದವರಾದರೆ ಅಪ್ಡೇಟ್ ವರ್ಷನ್ಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಅದನ್ನು ಬಿಲ್ಡ್ ಮಾಡುವುದರ ಬಗ್ಗೆ ಯೋಚನೆ ಮಾಡುವಂಥದ್ದು, ಜೊತೆಗೆ ಮಂಗಳ ಕಾರ್ಯಾದಿ ಪ್ರಯತ್ನಗಳನ್ನು ಮಾಡುವವರಿಗೆ ಅದರಲ್ಲಿಯೂ ಕೂಡ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಕೊಡಿ. ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗ್ತದೆ. ಇನ್ನು ಕನ್ಯಾ ರಾಶಿ, ವೃತ್ತಿಯಲ್ಲಿ ಅಭಿವೃದ್ಧಿ, ಆರ್ಥಿಕತೆಯಲ್ಲಿ ಸಮಾಧಾನ, ದಾಂಪತ್ಯದಲ್ಲಿ ಕಸಿವಿಸಿಯ ಫಲಗಳು ಹೇಳುವಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಒಂದು ಹಂತದ ಶುಭ ಫಲಗಳು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಶುಭ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ನರಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳನ್ನು ತಾವುಗಳು ಅನುಭವಿಸಲಿಕ್ಕಿದ್ದೀರಿ. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ, ವೃತ್ತಿಯಲ್ಲಿ ಪ್ರಗತಿಯನ್ನು, ಅಭಿವೃದ್ಧಿಯನ್ನು, ಸಮಾಧಾನವನ್ನು ಕಾಣ್ತೀರಿ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದರಲ್ಲಿಯೂ ಕೂಡ ಸಮಾಧಾನವನ್ನು ಕಾಣ್ತೀರಿ. ಆರ್ಥಿಕ ಸ್ಥಿತಿಯಲ್ಲಿಯೂ ಕೂಡ ಅಷ್ಟೊಂದು ದೊಡ್ಡ ತೊಂದರೆಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ಮುನ್ನುಗ್ಗುವಂತಹ ಯೋಗ ಫಲಗಳು, ದಾಂಪತ್ಯ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಆದರೆ ನಿಮಗೆ ಸಮಾಜಮುಖಿಯಾದ ಬದುಕಿನಲ್ಲಿ ಇದ್ದಂಥವರಿಗಂತೂ ಇದು ಏನು ಅನುಕೂಲಕರವಾದಂತಹ ದಿನ ಆಗಿರುವುದಿಲ್ಲ. ಕಾನೂನಾತ್ಮಕ ವಿಷಯದಲ್ಲಿಯೂ ಕೂಡ ತಮಗೆ ಅನುಕೂಲಕರವಾದಂತಹ ದಿನಗಳು ಆಗಿರುವುದಿಲ್ಲ. ಸೊ ತಾವುಗಳು ಲಲಿತಾ ಸಹಸ್ರನಾಮ ಪಠನ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃತ್ತಿಯಲ್ಲಿ ಒಂದು ಹಂತದ ತೃಪ್ತಿಯ ಅನುಭವ, ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಣೆಯ ಸ್ಥಿತಿಯ ಅನುಭವ ಹೇಳುವಂಥದ್ದು ತಮಗಾಗಲಿಕ್ಕುಂಟು. ಕೌಟುಂಬಿಕ ಜೀವನದಲ್ಲಿ ತೃಪ್ತಿದಾಯಕವಾದಂತಹ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಇನ್ನು ಒಂದಷ್ಟು ದುಡುಕು ತೀರ್ಮಾನಗಳನ್ನು ತಾವುಗಳು ತೆಗೆದುಕೊಳ್ತೀರಿ. ಅದರಿಂದ ನಿಮಗೆ ರಿಯಾಕ್ಷನ್ ಹೇಳುವಂಥದ್ದು ಒಳಿತಾಗಿರುವುದಿಲ್ಲ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಅನುಭವವನ್ನು ಕಾಣುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ವೃತ್ತಿಯಲ್ಲಿ ಸಮಾಧಾನ, ಸಾಂಸಾರಿಕ ಜೀವನದಲ್ಲಿ ಸಮಾಧಾನದ ಫಲ, ಆರ್ಥಿಕತೆಯಲ್ಲಿ ಸ್ವಲ್ಪ ಸಮಯೋಚಿತವಾಗಿ ಹಣದ ಆಗಮನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವುದಿಲ್ಲ. ಮಕ್ಕಳಿಂದ ಒಂದು ರೀತಿಯಲ್ಲಿ ಎಲ್ಲಿಯೋ ಕಸಿವಿಸಿಯ ಅನುಭವಗಳಾಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ತನ್ಮೂಲಕ ಆರ್ಥಿಕತೆಯ ವ್ಯಯ ಆಗುವಂತಹ ಯೋಗ ಫಲಗಳು, ಮತ್ತು ತಿರುಗಾಟದಂತಹ ಯೋಗ ಫಲಗಳು. ವೃಥಾ ತಿರುಗಾಟ, ಕೆಲಸ ಆಗುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ತಿರುಗಾಟ ಅನ್ನುವಂಥದ್ದು ತಪ್ಪಿದ್ದಲ್ಲ. ಅಂತಹ ಒಂದು ಅನುಭವ ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ.
ಗುರುಗಳಿಗೆ ಸಂಬಂಧಪಟ್ಟಂತಹ ನಾಮಾವಳಿಗಳು ಸಹಸ್ರನಾಮಗಳಿರ್ತದೆ, ಅದನ್ನು ಪಠನ ಮಾಡಿ. ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ಮಂದಗತಿಯಲ್ಲಿ ಧನಾತ್ಮಕವಾದಂತಹ ಚೇತರಿಕೆ, ಆರ್ಥಿಕತೆಯಲ್ಲಿಯೂ ಕೂಡ ಸ್ವಲ್ಪ ಸುಧಾರಿಸಿಕೊಳ್ತಾ ಇದ್ದೇನೆ ಹೇಳುವಂತಹ ಭಾವ. ಮತ್ತು ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಅನುಭವಗಳು, ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಯ ಅನುಭವಗಳು, ಆರ್ಥಿಕ ಅಂತಂದರೆ ಋಣದ ಬಾಧೆ ಹೇಳುವಂಥದ್ದನ್ನು ತೀರ್ಮಾನಿಸಲಿಲ್ಲ ಹೇಳುವಂತಹ ದುಃಖ, ಹೀಗೆ ಶನಿಯ ಅನುಭವಗಳು ನಿಮ್ಮ ಪಾಲಿಗೆ ಬಹುತೇಕ ಆಗುತ್ತಾ ಇದೆ. ಜೊತೆಯಲ್ಲಿ ತಾವು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಸದ್ಯ ಭವಿಷ್ಯತ್ತಿನಲ್ಲಿ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕತೆಯ ಮುಗ್ಗಟ್ಟು, ಸಾಂಸಾರಿಕ ಜೀವನದಲ್ಲಿ ಕಸಿವಿಸಿ, ಜೊತೆಯಲ್ಲಿ ಕರ್ಮಕ್ಷೇತ್ರದಲ್ಲಿ ಒಂದು ಸ್ಥಿರತೆ ಕಾಣುವುದಿಲ್ಲ, ಕರ್ಮದ ಬದಲಾವಣೆಯ ಯೋಗ ಫಲಗಳು, ವೃತ್ತಿ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಹೋಗುವಂಥದ್ದು ಇತ್ಯಾದಿ, ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂಥದ್ದು ಇತ್ಯಾದಿ ಅನುಭವಗಳಾಗುವಂಥದ್ದು, ಒಂದು ಹಂತದಲ್ಲಿ ಮನಸ್ಸಿಗೆ ಬಹಳಷ್ಟು ಆಯಾಸದ ಫಲಗಳು ಹೇಳುವಂಥದ್ದು, ಸಾಲಬಾಧೆ, ವಂಚನೆಗೆ ಒಳಗಾಗುವಂತಹ ಯೋಗ ಫಲಗಳು. ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮ ಪಠನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಮಂದಗತಿಯ ಫಲದ ಅನುಭವ ಹೇಳುವಂಥದ್ದು, ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ಸ್ಥಿತಿ ಇರ್ತದೆ, ಆರ್ಥಿಕತೆಯ ಮುಗ್ಗಟ್ಟಿನ ಫಲಗಳು, ಪ್ರಯಾಣದ ಯೋಗ ಫಲಗಳು, ಆಯಾಸದ ಯೋಗ ಫಲಗಳು ಹೇಳುವಂಥದ್ದು, ಹಣಕಾಸಿನ ಲೇವಾದೇವಿಯಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ, ಇಲ್ಲದಿದ್ದರೆ ಎಲ್ಲಿಯೋ ಸಿಕ್ಕಾಕ್ಕೊಳ್ಳುವಂತಹ ಸಂದರ್ಭಗಳು, ಯಾರಿಗೂ ಕೂಡ ಗ್ಯಾರಂಟಿಯನ್ನು ಹಾಕುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ತೊಂದರೆಗೆ ಒಳಗಾಗಬಹುದಾದಂತಹ ಪ್ರಸಂಗಗಳು ಕೂಡ ಕಂಡು ಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ತಾವುಗಳು ಕೂಡ ಹಾಗೆ ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಇರ್ತದೆ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಇಂದಿನ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕತೆಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.